ಒಂದು ರೀತಿಯ ಸುಕ್ಕುಗಟ್ಟಿದ, ಸೂಪರ್ ಬಟಾಣಿ, ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ಟೈಪ್ 2 ಮಧುಮೇಹದ ಅಪಾಯವನ್ನು ಕಡಿಮೆ ಮಾಡುತ್ತದೆ ಎಂದು ಹೊಸ ಅಧ್ಯಯನವೊಂದು ಸೂಚಿಸುತ್ತದೆ. ಲಂಡನ್ನ ಇಂಪೀರಿಯಲ್ ಕಾಲೇಜ್, ಜಾನ್ ಇನ್ನೆಸ್ ಸೆಂಟರ್, ಕ್ವಾಡ್ರಾಮ್ ಇನ್ಸ್ಟಿಟ್ಯೂಟ್ ಬಯೋಸೈನ್ಸ್ ಮತ್ತು ಗ್ಲಾಸ್ಗೋ ವಿಶ್ವವಿದ್ಯಾಲಯದ ವಿಜ್ಞಾನಿಗಳ ಸಂಶೋಧನೆಯು ಬಟಾಣಿಗಳನ್ನು ಆಹಾರಗಳಲ್ಲಿ ಸೇರಿಸುವುದನ್ನು ಸೂಚಿಸುತ್ತದೆ. ಇಡೀ ಬಟಾಣಿ ಬೀಜಗಳು ಅಥವಾ ಹಿಟ್ಟಿನ ರೂಪದಲ್ಲಿ. ಜಾಗತಿಕ ಪ್ರಕಾರ 2 ಮಧುಮೇಹ ಸಾಂಕ್ರಾಮಿಕ ರೋಗವನ್ನು ನಿಭಾಯಿಸಲು ಸಹಾಯ ಮಾಡುತ್ತದೆ. ನೇಚರ್ ಫುಡ್ ಜರ್ನಲ್ನಲ್ಲಿ ಪ್ರಕಟವಾದ ಮತ್ತು ಬಿಬಿಎಸ್ಆರ್ಸಿಯಿಂದ ಧನಸಹಾಯ ಪಡೆದ ಈ ಕೃತಿ ನೈಸರ್ಗಿಕವಾಗಿ ಕಂಡುಬರುವ ಬಟಾಣಿ ಮೇಲೆ ಕೇಂದ್ರೀಕರಿಸಿದೆ. ಸಾಮಾನ್ಯ, ನಯವಾದ ಬಟಾಣಿಗಳಿಗಿಂತ ಭಿನ್ನವಾಗಿ, ಅವು ಹೆಚ್ಚಿನ ಪ್ರಮಾಣದಲ್ಲಿ ನಿರೋಧಕ ಪಿಷ್ಟ ವನ್ನು ಹೊಂದಿರುತ್ತವೆ. ಇದು ದೇಹವು ಒಡೆಯಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಅದೇ ಗುಂಪಿನ ಹಿಂದಿನ ಸಂಶೋಧನೆಯು ಈ ಬ್ಯಾಕ್ಟೀರಿಯಾಗಳು ಪಿಷ್ಟವನ್ನು ಹುದುಗಿಸಿದಂತೆ, ಅವು ಸಣ್ಣ ಸರಪಳಿ ಕೊಬ್ಬಿನಾಮ್ಲಗಳು ಎಂಬ ಸಂಯುಕ್ತಗಳನ್ನು ಉತ್ಪಾದಿಸುತ್ತವೆ ಎಂದು ಸೂಚಿಸಿವೆ. ಈ ಸಂಯುಕ್ತಗಳು ಇನ್ಸುಲಿನ್ ಉತ್ಪಾದಿಸುವ ಕೋಶಗಳ ಕಾರ್ಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದು ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಕ್ವಾಡ್ರಾಮ್ ಇನ್ಸ್ಟಿಟ್ಯೂಟ್ ಬಯೋಸೈನ್ಸ್ನ ಸಂಶೋಧಕರು ನಡೆಸಿದ ಮಾನವ ಕರುಳಿನ ಅನುಕರಣೆಯನ್ನು ಬಳಸಿಕೊಂಡು ಹೆಚ್ಚಿನ ಪರೀಕ್ಷೆಗಳು. ಬಟಾಣಿಗಳನ್ನು ತಯಾರಿಸಿ ಬೇಯಿಸಿದ ವಿಧಾನವು ಎಷ್ಟು ಬೇಗನೆ ಜೀರ್ಣವಾಗುತ್ತವೆ ಎಂಬುದರ ಮೇಲೆ ಪರಿಣಾಮ ಬೀರುತ್ತದೆ ಎಂದು ತೋರಿಸಿದೆ. ಹುದುಗುವಿಕೆ ಪ್ರಕ್ರಿಯೆಯು ಅಲ್ಲಿ ನಡೆಯುತ್ತಿರುವುದರಿಂದ ನಮ್ಮ ಕರುಳಿನ ಮೈಕ್ರೋಬಯೋಟಾಗೆ ಗಮನಾರ್ಹ ಪ್ರಯೋಜನಗಳಿವೆ ಎಂದು ಸಂಶೋಧಕರು ತೋರಿಸಿದರು.